ಕಿಡಿಯು ಕೈ ರುಚಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಂದಿನ ಕಿಡಿಯೂರು ಕೈ ರುಚಿಯಲ್ಲಿ ನಾನು ಮಾಡುವ ರೆಸಿಪಿ ಒತ್ತು ಶಾವಿಗೆ ಅಥವಾ ತುಳುವಿನಲ್ಲಿ ಸೇಮಗೆ. ಇದನ್ನು ರವದಲ್ಲೂ ಮಾಡಬಹುದು, ಖಾಲಿ ಅಕ್ಕಿಯಲ್ಲಿ ಮಾತ್ರವಲ್ಲ ರವದಲ್ಲೂ ಮಾಡಬಹುದು. ಇದಕ್ಕೆ ಇವತ್ತು 4 ಪಾವಿನ ಒತ್ತು ಶಾವಿಗೆ ಬಾಂಬೆ ರವದ ಒತ್ತು ಶಾವಿಗೆಯನ್ನು ಮಾಡುತ್ತಾ ಇದ್ದೇನೆ. ಮೊದಲಿಗೆ ಇದನ್ನು ಈ ರೀತಿ ಹಬೆಯಲ್ಲಿ ಬೇಯಿಸಿಕೊಳ್ಳಬೇಕು, ಬಟ್ಟೆಯಲ್ಲಿ ಕಟ್ಟಿ ಬೇಯಿಸಿಕೊಳ್ಳಬೇಕು. 4 ಪಾವು ಬಾಂಬೆ ರವ, ಹಾಕುತ್ತಾ ಇದ್ದೇನೆ. ಇದನ್ನು ಈ ರೀತಿ ಕಟ್ಟಿ ಬಟ್ಟೆಯಲ್ಲಿ ಶುಭ್ರವಾದ ಬಟ್ಟೆಯಲ್ಲಿ ಕಟ್ಟಿ ಈ ರೀತಿಯ ಇಡ್ಲಿ ಬೇಯಿಸುತ್ತೇವಲ್ವಾ, ಆ ರೀತಿಯ ಪಾತ್ರೆಯಲ್ಲಿ ಬೇಯಿಸಿಕೊಳ್ಳಬೇಕು. ಇದನ್ನು 1/4 ಗಂಟೆ ಬೇಯಿಸಬೇಕು ಹೈ ಫ್ಲೇಮಲ್ಲಿ. ಬಾಂಬೆ ರವೆಯನ್ನು 15 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿದ ನಂತರ ಈ ರೀತಿ ಅದನ್ನು ಕೆಳಗಿಟ್ಟು ನಿಧಾನಕ್ಕೆ, ಬಿಸಿ ಇರ್ತದೆ, ನಿಧಾನಕ್ಕೆ ತೆಗೆದು ಈ ರೀತಿ ಹರಡಬೇಕು. ಸ್ವಲ್ಪ ಆರಲು ಬಿಡಬೇಕು. ಬಿಸಿ ಬಿಸಿ ಹಬೆ ಹೋಗ್ತಾ ಉಂಟು ನೋಡಿ. ಇದನ್ನು ಈ ರೀತಿ ಆರಲು ಬಿಡಬೇಕು. ಅನಂತರ ಇದರಲ್ಲಿ 3 ಪಾವು ನಾವು 4 ಪಾವು ಬಾಂಬೆ ರವವನ್ನು ನಾವು ಬೇಯಿಸಿಟ್ಟಿದ್ದೇವೆ ಹಬೆಯಲ್ಲಿ. ಅದೇ ಅಳತೆಯ 4 ಪಾವು ಈ ರೀತಿಯಲ್ಲಿ ಬೇಯಿಸಿಟ್ಟ ಬಾಂಬೆ ರವಕ್ಕೆ ಅಷ್ಟೇ ಪ್ರಮಾಣದ ಅಳತೆಯ ನೀರನ್ನು ಒಂದು ಲೋಟ ರವಕ್ಕೆ 1 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಇದನ್ನು ಕುದಿಯಲು ಇಡುವ. ಬಿಸಿ ನೀರನ್ನು ಕುದಿಸಲು ಇಟ್ಟು ಅದು ಗಳಗಳ ಕುದಿದ ನಂತರ ಈ ರವಕ್ಕೆ ಹಾಕಿ ಕಲಸಿ ಪುನಃ ಬಾಂಬೆ ರವೆಯು ಬಿಸಿಯ ಹಬೆಯಲ್ಲಿ ಬೇಯಿಸಿದ ಬಾಂಬೆ ರವೆಯನ್ನು ಆರಿದ ನಂತರ ಈ ರೀತಿ ಪಾತ್ರೆಗೆ ಹಾಕಿ ಈ ರೀತಿ ಪಾತ್ರೆಯಲ್ಲಿ ಹಾಕಿಟ್ಟುಕೊಳ್ಳಬೇಕು. ನಾವು ಮೊದಲಿಗೆ ಈ ಕುದಿದ ನೀರಿಗೆನೇ ಉಪ್ಪು ಮತ್ತೆ ಎಣ್ಣೆಯನ್ನು ಹಾಕಿಟ್ಟಿದ್ದೇವೆ. ಇದು ಡೈರೆಕ್ಟ್ ಕುದಿದ ನೀರಿಗೆ ಈ ರೀತಿ ಗ್ಯಾಸನ್ನು ಆಫ್ ಮಾಡಿ ಡೈರೆಕ್ಟ್ ಹಾಕುವ ನೀರು. ನಿಧಾನಕ್ಕೆ ಹಾಕಿಕೊಳ್ಳಬೇಕು. ಒಂದು ಲೋಟಗೆ 1 ಲೋಟ ನೀರು ಅಷ್ಟೇ ಹಾಕಬೇಕು. ಜಾಸ್ತಿ ಹಾಕಿದರೆ ಸ್ವಲ್ಪ ನೀರು ಹಾಕಿ ಹೋಗ್ತದೆ. ಈ ರೀತಿ ಸಟ್ಟಗದಲ್ಲಿ ನಿಧಾನಕ್ಕೆ ಮಗಚುವ. ನೋಡಿ ಎಷ್ಟು ಎಳ್ಕೊಳ್ತಾ ಉಂಟು ನೋಡಿ ನೀರು. ಇದು ನಮ್ಮದು ಉಡುಪಿ ಶೈಲಿಯ
ಉಡುಪಿಯಲ್ಲಿ ಜಾಸ್ತಿ ಮಾಡ್ತೇವೆ ಈ ರೀತಿ. ಏಕಾದಶಿ ದಿವಸ ಅನ್ನ ಎಲ್ಲ ತಿನ್ನಬಾರ್ದಲ್ಲ, ಆವಾಗ ಈ ಬಾಂಬೆ ರವೆಯಲ್ಲಿ ಸೇವಗೆ ಮಾಡಿ ತಿಂತೇವೆ ಅನ್ನ ತಿನ್ನದ ಕಾರಣ. ಮತ್ತು ಡಯಟ್ ಮಾಡುವವರು ಅನ್ನ ಎಲ್ಲ ತಿನ್ನಲಿಕ್ಕೆ ಇಲ್ಲಲ್ಲ ಅಂಥವರಿಗೆ, ಡಯಟ್ ಎಲ್ಲ ಮಾಡುವವರಿಗೆ ಅವರು ಇದನ್ನು ಮಾಡಿ ತಿನ್ನಬಹುದು. ಈ ರೀತಿ ನೋಡಿ ಆಯಿತು. ನೀರನ್ನು ಇಷ್ಟು ಪ್ರಮಾಣದ ನೀರು ಬೇಕು. ಈಗ ನಮ್ಮದು ಉಂಡೆ ಈ ರೀತಿಯ ಉಂಡೆ ಮಾಡ್ತೇವಲ್ವ, ಈ ರೀತಿಯ ಉಂಡೆಯನ್ನು ಇಷ್ಟು ನೀರು ಹಾಕಿ ಸ್ವಲ್ಪ ಕುದಿಯಲು ಇಡುವ. ಒಂದು 5 ನಿಮಿಷ ಕುದಿಯಲಿ ನೀರು. ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಉಂಡೆ ಮಾಡಿ ನೀರು ಹೀಗೆ ಹಿಡಿದು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡುವ. ನೀರು ಹಿಡಿದು ಈ ರೀತಿ ಈ ಶೇಪಲ್ಲಿ ಉಂಡೆ ಮಾಡುವ. ಸ್ವಲ್ಪ ಬಿಸಿ ಇದೆ, ನೀರನ್ನು ಹಿಡಿದು ಉಂಡೆ ಮಾಡುವ. ನಾವು ಉಂಡೆ ಮಾಡುವಷ್ಟಿಗೆ ಇದು ಕುದೀತದೆ, ಈ ಇಡ್ಲಿ ಪಾತ್ರೆಯ ನೀರು ಕುದೀತದೆ. ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಆಯಿತು. ನಾವು ಸಾಧಾರಣ 4 ಪಾವಿಗೆ ಇಷ್ಟು ಉಂಡೆಗಳಾಯಿತು, ಇಷ್ಟು ಸೇವಿಗೆ ಆಗ್ತದೆ. ಈಗ ಇಷ್ಟು ಹಬೆ ಬರ್ತಾ ಉಂಟು ನೋಡಿ, ಇಷ್ಟು ಕುದಿಬೇಕು ನೀರು. ಇಷ್ಟು ಈ ರೀತಿ ಹಬೆ ಬಂದರೆ ನಮಗೆ ಪಕ್ಕ ಒಂದು 1/4 ಗಂಟೆ ಬೆಂದರೆ ಸಾಕಿದ್ದು. ನಾವು ಶಾವಿಗೆ ಇದರಲ್ಲಿ ಒತ್ಕೊಳ್ಬೋದು. ಈ ರೀತಿ ಒಂದೊಂದಾಗಿ ಇಟ್ಟು ಬೇಯಿಸಿಕೊಳ್ಳುವ. ಅದಕ್ಕೆ ಸರಿ ಸೆಕೆ ಬರಬೇಕು ಅಷ್ಟೇ. ಈ ರೀತಿ ಹಬೆ ಬಂದರೆ ಪಕ್ಕ ಬೇಯ್ತದೆ. ಈ ರೀತಿ ದೂರ ಇಟ್ಟು ಹಬೆ ಮೇಲೆ ಬರಬೇಕು ಎಲ್ಲ ಉಂಡೆಗೂ. ಒಂದು 1/4 ಗಂಟೆ ಬೆಂದರೆ ಇದನ್ನು ನಾವು ಒಮ್ಮೆ ಹಬೆಯಲ್ಲಿ ಬೆಂದಾಗಿದೆ ಅಲ್ವಾ ಬಾಂಬೆ ರವನ್ನು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಇನ್ನು ಒಂದು 1/4 ಗಂಟೆ 10 ನಿಮಿಷ 1/4 ಗಂಟೆ ಸಾಕು ಅಷ್ಟೇ. ಹೀಗೆ 10 ನಿಮಿಷ ಅಥವಾ 1/4 ಗಂಟೆ ಬೇಯಿಸಿಟ್ಟು ಆನಂತರ ನಾವು ಶಾವಿಗೆ ಇದರಲ್ಲಿ ಒತ್ತಿ ನಾವು ಶಾವಿಗೆ ಮಾಡುವ. 15 ನಿಮಿಷಗಳ ಕಾಲ ಬೆಂದ ಸಜ್ಜಿಗೆಯನ್ನು ಈ ಥರ ತೆಗೆದು ಬಿಸಿ ಇರುವಾಗಲೇ ಈ ಥರ ನೀರಲ್ಲಿ ಕೈಯನ್ನು ಅದ್ದಿ ಸೇವಿಗೆಯನ್ನು ಒತ್ತಬೇಕು. ಶುಭ್ರವಾದ ಬಟ್ಟೆಯಲ್ಲಿ ಒತ್ತಿದ ಶಾವಿಗೆಯನ್ನು ಈ ರೀತಿ ಹಾಕಬೇಕು. ಈಗ ನಾವು 4 ಪಾವು ಬಾಂಬೆ ರವೆ ಹಾಕಿದ್ದೇವೆ. ಅದರಲ್ಲಿ ಇಷ್ಟು ಶಾವಿಗೆ ಆಯಿತು. ಬೆಳಗಿನ ತಿಂಡಿಗೆ ಇದು ಸವಿಯಲು ಸುಲಭ, ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಸವಿಯಲು ಅಷ್ಟು ರುಚಿಯಾಗಿರುತ್ತದೆ. ಇದನ್ನು ಈ ರೀತಿ ಮಾವಿನ ಮಿಡಿಯ ಉಪ್ಪಿನಕಾಯಿಯನ್ನು ಹಾಕಿ ಸ್ವಲ್ಪ ಇದಕ್ಕೆ ತೆಂಗಿನ ಎಣ್ಣೆನೂ ಹಾಕಿ ಸವಿಯಲು ತುಂಬ ರುಚಿಯಾಗಿರುತ್ತದೆ. ಅಥವಾ ಈ ರೀತಿ ಸಾಂಬಾರು ಮಾಡಿ
ಸೌತೆಕಾಯಿಯ ಸಾಂಬಾರಲ್ಲೂ ಕೂಡ ಸವಿಯಲು ರುಚಿಯಾಗಿರುತ್ತದೆ.